ಸೋಷಿಯಲ್ ಮೀಡಿಯಾಗಳು ಇವತ್ತು ಕೈ ಮುಗಿ ಪ್ರತಿಯೊಬ್ಬರಿಗೂ ಬೇಕಾದೇನು ಅಂದ್ರೆ ಇವತ್ತು ಪ್ರತಿಯೊಬ್ಬ ಝೀರೋ ಇಂದ ಹೀರೋ ಆಗಿರೋ ಕಾರಣ ನಿಮ್ಮಂತ ಸೋಷಿಯಲ್ ಮೀಡಿಯಾಗಳೇ. ನಿಮ್ಮಂತವ್ರು ಇಲ್ಲ ಅಂದ್ರೆ ನಮ್ಮಂತವ್ರು ಏನೂ ಇಲ್ಲ, ಸೊನ್ನೆ. ಪ್ರತಿಯೊಂದು ರೋಡಲ್ಲಿ ಒಂದು ಕೊಲೆ ಆದ್ರು, ದರೋಡೆ ಆದ್ರು, ಸಿನಿಮಾ ಹಿಟ್ ಆದ್ರು, ರಾಜಕಾರಣ, ಪ್ರತಿಯೊಂದು ಒಂದು ಟ್ಯಾಕ್ಸ್ ಇಂದ ಪ್ರತಿಯೊಂದು ಹೈಲೈಟ್ ಮಾಡಿ ನಮ್ ಜೀವನ ಕೊಡ್ತಿರೋ ಪ್ರತಿಯೊಂದು ಸೋಷಿಯಲ್ ಮೀಡಿಯಾ, ಪ್ರತಿಯೊಬ್ಬ ಯೂಟ್ಯೂಬ್ ಚಾನೆಲ್ಗಳು. ಪಾಪ ಅವ್ರ ಕಷ್ಟ ಏನಂತ ನಾನು ನೋಡಿದೀನಿ. ಅವ್ರ ಒಂದು ನ್ಯೂಸ್ಗೋಸ್ಕರ ಎಷ್ಟೆಲ್ಲ ಸ್ಟ್ರಗಲ್ ಪಡ್ತಾರೆ, ಎಷ್ಟೆಲ್ಲ ಒದ್ದಾಡ್ತಾರೆ ಅಂತ ನಾನು ನೋಡಿದೀನಿ. ಓವರ್ ಆಲ್ ಸಿನಿಮಾ ನೋಡಿದ್ಮೇಲೆ ಏನ್ ಅನ್ಸ್ತು ದೇವ್? ಸಿನಿಮಾ ಬಗ್ಗೆ ನೋಡಿದಾಗ ನನಗೆ 1 2 ಸಖತ್ ಇಷ್ಟ ಆಯ್ತು. ದೆವ್ವ ಹಂಗೆ ಹಿಂಗೆಲ್ಲಾ ಹಿಂಗೆಲ್ಲ ಬರುತ್ತಲ್ಲ, ಅದು ತುಂಬಾನೇ ಇಷ್ಟ ಆಯ್ತು ಸರ್. ಪ್ರತಿಯೊಬ್ರು ಸಿನಿಮಾಗ್ ಬರ್ಬೇಕಾದ್ರು ಟೈಪರ್ ತಗೊಂಡ್ ಬಂದ್ಬಿಡಿ. ಥಿಯೇಟರ್ ಎಲ್ಲೆಲ್ಲ ಹುಚ್ಚಾಯ್ಕೊಂತೀರೋ ಗೊತ್ತಾಗಲ್ಲ, ದಯವಿಟ್ಟು. ಆಮೇಲೆ ಓನರ್ ಗಿನ್ನರ್ ಬೈದು ಬಿಟ್ಟವ್ರ. ಮತ್ತೆ ಇನ್ನೊಂದು ಹಾರ್ಟ್ ಪೇಷಂಟ್ ಇರೋರು, ಗರ್ಭಿಣಿ ಇರೋ ಸಿನಿಮಾ ದಯವಿಟ್ಟು ಬರ್ಲೇಬೇಡಿ. ಇಲ್ಲಿ ಅಭಾಷಣ ಆದ್ರೂ ಆಗ್ಬಿಡುತ್ತೆ ಸಿನಿಮಾ ಹೋಗ್ಬಿಟ್ಟು. ಯಾಕಂದ್ರೆ ದೆವ್ವ ಉಗ್ರ ಶುದ್ಧದ ಅಗ್ಲ ಐತೆ. ಅದೇನ್ ಚಿಕ್ಕ ದೇವನ ದೊಡ್ಡ ದೇವನ ಸರ್ ಅದು? ಸರ್ ದೆವ್ವ ಅದು ಮನಸ್ಸಿನೊಳಗಡೆ ಈಚೆ ಬಂದಿರೋ ದೆವ್ವ ಸರ್ ಅದು. ತುಂಬಾ ವಿಚಿತ್ರ, ವಿಭಿನ್ನವಾಗಿದೆ. ಪ್ಯಾರಾನಾರ್ಮಲ್ ಸಿನಿಮಾ ಏನಂತ ತೋರಿಸ್ಕೊಟ್ಟಿದ್ದಾರೆ ನಮ್ಮ ಡೈರೆಕ್ಟರ್ ಸರ್. ನಿಮ್ಮ ಸ್ನೇಹಿತ ಏನ್ ಪಾತ್ರವನ್ನ ಮಾಡಿದ್ದಾರೆ ಸರ್? ಇದ್ರಲ್ಲಿ ಒಂದು ಕಾಮಿಡಿ ಪಾತ್ರ ಮಾಡಿದ್ದಾರೆ, ವಿಜಯನ ಪಾತ್ರ. ನನಗೆ ಅವ್ರಿಗೆ ಆಕ್ಟಿಂಗ್ ಇದೆ, ಅವ್ರ ಬಾಡಿ ಲ್ಯಾಂಗ್ವೇಜ್, ಡೈಲಾಗ್ ಡೆಲಿವರಿ ಕೊಡ್ತಾರ ಸರ್, ಎಕ್ಸ್ಪ್ರೆಷನ್ ತುಂಬಾ ಸಕಲ ಕೊಟ್ಟಿದ್ದಾರೆ. ತುಂಬಾ ಇಷ್ಟ ಸರ್. ಬಡ ಮಕ್ಕಳು ಬೆಳಿಬೇಕು ಸರ್. ಇನ್ನೊಂದ್ಸಲ ಬರ್ಬೇಕದು. ಹೈಲೈಟ್ ಅವ್ರ ಹೇರು, ಹೈಲೈಟ್ ಅವ್ರ ಹೇರು ಕನ್ನಡ ಹೇಳಿದ್ರು ನೋಡಿ ಸರ್. ಅಲ್ಲ ಅವ್ರ ರಿಯಾಕ್ಷನ್ ಹೆಂಗಿತ್ತದು ಸರ್? ರಿಯಾಕ್ಷನ್ ಅವ್ರ ಅಕ್ಕನ ಕೈಲೇ ಇದು ಸರ್ ಕನ್ನಡ ಇಂಡಸ್ಟ್ರಿಗೆ ಬೇಕಾಗಿರೋದು. ಸರ್ ಹೇಳ್ತಿದ್ರು ನಿಮ್ಗೂ ಏನಾರ ಒಳಗೆ ಸಿಕ್ಕಾಪಟ್ಟೆ ಆಸೆ ಐತದ ನಾನು ಆಕ್ಟ್ ಮಾಡ್ಬೇಕು ಅಂತ? ಇನ್ನೊಂದು ಇವರು ಕಲಾವಿದ್ರೆ ಸರ್, ಸರಸ್ ಅವ್ರು ಮಾಡಿದ್ದಾರೆ, ನಾಗೇಂದ್ರ ಸರ್ ಮಾಡಿದ್ದಾರೆ. ಹೇಳ್ತೀನಿ, ಹಣ್ಣು ಬಾಳೆ ಹಣ್ಣು ಅಂಟಿದ್ಮೇಲೆ ಸುಪ್ಪೇನಾ ಟೊಮೊಟೊ ಚಟ್ ಫಸ್ಟ್ ಕಟ್ ಬಂದ್ರೆ ಯಾವ ತರ ಟೊಮೊಟೊ ಚೆಕ್ ಪೋಸ್ಟ್ ನೆಕ್ಸ್ಟ್ ಲೆವೆಲ್ ಹೋಗ್ಬೇಕು. ನಮ್ಮ ಅಪ್ಪ ಕೋಟೆ ಕೊಟ್ಟೆ, ನಾನು ಅದಕ್ಕೂ ಕೇರ್ ಮಾಡುವ. ನನ್ನ ಮಗನ್ ಕನ್ನಡ ಸಿನಿಮಾ ರಿಲೀಸ್ ಆಗೈತೆ, ಎರಡಕ್ಕೂ ಅವ್ರ ಸಿನಿಮಾ ನೋಡ್ಬೇಕು ಅಷ್ಟೇ ನನ್ನ ಮಗಂದ. ಹೇಳಿ ಸರ್.